ಹಾಯ್ ಎಲ್ಲರಿಗೂ ನಮಸ್ತೆ. ಹಾರ್ಟ್ಲಿ ವೆಲ್ಕಮ್ ಟು ಕೀಸ್ ಕಿಚನ್. ಇವತ್ತು ಫಟಾಫಟ್ ಅಂತ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸೇಮ್ ಕಪ್ಪನ್ನು ಮೆಜರ್ಮೆಂಟ್ ಆಗಿ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ 4 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಅದಕ್ಕೆ 3/4 ಕಪ್ ಸಕ್ಕರೆ ಹಾಕ್ಕೊಂಡು ಕೇಸರಿ ಆದರೂ ಪರವಾಗಿಲ್ಲ ಅಥವಾ ಫುಡ್ ಕಲರ್ ಆದರೂ ಪರವಾಗಿಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಕುದಿಯೋಕ್ಕಿಟ್ಟಿದ್ದೀನಿ. 3/4 ಭಾಗ ತುಪ್ಪ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬರೀ ಕ್ಯಾಶು ಮಾತ್ರ ಹಾಕ್ಕೊಂಡಿದ್ದೀನಿ. ಇಷ್ಟ ಇದ್ದವರು ದ್ರಾಕ್ಷಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ಸೊ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅದೇ ತುಪ್ಪಕ್ಕೆ 1 ಕಪ್ ಆಗೋಷ್ಟು ರವೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಬೇಕಾದ್ರೆ ಫ್ಲೇಮ್ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಳ್ಳಿ, ಇಲ್ಲಾಂದರೆ ರವೆ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ರವೆ ಕಲರ್ ಚೇಂಜ್ ಆಗಿದೆ, ಗೋಲ್ಡನ್ ಕಲರಿಗೆ ಬಂದಿದೆ ಅಂದಾಗ ಸೊ ಕುದಿಯೋಕ್ಕಿಟ್ಟಿರೋ ಸಕ್ಕರೆ ನೀರನ್ನು ತೆಗೆದು ಇದಕ್ಕೆ ಹಾಕೊತಾ ಇದ್ದೀನಿ. ರವೆ ಮತ್ತು ಸಕ್ಕರೆ ನೀರು ಮಿಕ್ಸ್ ಆಗಿದೆ ಅಂದಾಗ ಒಂದು 5 ನಿಮಿಷವರೆಗೂ ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ. ಆ್ಯಂಡ್ ಅದಕ್ಕೆ 3ರಿಂದ 4 ಪುಡಿ ಮಾಡಿಟ್ಕೊಂಡಿರೋ ಏಲಕ್ಕಿ ಪೌಡ್ರು ಕೂಡ ಹಾಕ್ಕೊತಿದ್ದೀನಿ. 1 ಚಿಟಿಕೆಯಷ್ಟು ಉಪ್ಪು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಫಸ್ಟಿಗೆ ರೋಸ್ಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ಗಳನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡಿಕೊಂಡೆ. Now ಕೇಸರಿ ಬಾತ್ is ready to eat. Thank you so much for watching this video.